ಬಂದು ಕೂರ್ಬೇಕಾದಂತ ಪರಿಸ್ಥಿತಿಯನ್ನ ನಮ್ಮ ನಾಡ್ತಕ್ಕಂಥ ಸರ್ಕಾರಗಳು ನಮಗೆ ಮಾಡಿಕೊಟ್ಟಿದೆ. ಈ ಡಿಸಿ 28ಕ್ಕೆ ಈ ಸರ್ಕಾರ ಇಲ್ಲಿನ ಏನಾದ್ರು ಇದೆಯಾ? ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಬಿಟ್ಟಿದ್ದಾನಂತೆ ಈ ಡಿಸಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೋಡಿ, ಅವನಿಗೆ ಪ್ರಮೋಷನ್ ಆಗಿ 26ನೇ ತಾರೀಕು ಈ ಡಿಸಿಗೆ ಪ್ರಮೋಷನ್ ಆಗಿದೆ. ಆದ್ರೂ ಕೂಡ ಅವ್ರನ್ನ ಬೇರೆ ಕಡೆಗೆ ವರ್ಗಾವಣೆಯನ್ನ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಭೂಮಿಯನ್ನ ಕಬಳಿಸಿ ಲಾಭದಲ್ಲಿ ಈ ಸಂಸ್ಥೆ ಬೊಮ್ಮಲ್ ಸಂಸ್ಥೆ ಇದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆದ್ರೆ ನಿಮ್ಮನ್ನ ಇದೇ 6 ಲಕ್ಷ ಲೀಟರ್ ಸಂಪಾದನೆಯನ್ನು ಮಾಡತಕ್ಕಂಥ ಈ ಭಾಗದ ರೈತರ ಜೀವನವನ್ನ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 9 ಕಂದಾಯ ಗ್ರಾಮಗಳು ಸೇರಿ ಕಳೆದ 14 ತಿಂಗಳಿಂದ ಸತತವಾಗಿ ಒಂದು ಹೋರಾಟ, ಏನು ಭೂಸ್ವಾಧೀನ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ಇದು ಫಲವತ್ತಾದ ಭೂಮಿ ಹಾಗೂ ಬಹುವಾರ್ಷಿಕ ಬೆಳೆ ಭೂಮಿ. ಇಲ್ಲಿ ಲಕ್ಷಾಂತರ ಮರಗಳಿದೆ, ಸಾವಿರಾರು ಹಸುಗಳಿದೆ, ಗೋಮಾತೆಗಳಿದೆ, ಲಕ್ಷಾಂತರ ಲೀಟರ್ ಹಾಲು ಹೋಗ್ತಾ ಇದೆ ಅನ್ನೋ ವಿಚಾರಗಳನ್ನ ಮತ್ತು ಕೋಟ್ಯಾಂತರ ರೂಪಾಯಿ ರೇಷ್ಮೆಯಿಂದ ಆದಾಯ ಇರೋದು ಪ್ರತಿಯೊಂದು ಅಂಕಿಅಂಶನೂ ಸರ್ಕಾರಕ್ಕೆ ನಾವು ವರದಿ ಕೊಟ್ಟಿದ್ದೀವಿ. ಕಳೆದ 14 ತಿಂಗಳಲ್ಲಿ ಸರ್ಕಾರಕ್ಕೆ ಎಷ್ಟು ಜನಕ್ಕೆ ಯಾರ್ಯಾರು ಮನವಿ ಕೊಡಬಹುದು, ರಾಜ್ಯಪಾಲರ ಆದಿಯಾಗಿ, ಮುಖ್ಯಮಂತ್ರಿ ಆದಿಯಾಗಿ, ಉಪಮುಖ್ಯಮಂತ್ರಿ ಆದಿಯಾಗಿ, ಶಾಸಕರ ಆದಿಯಾಗಿ, ಜಿಲ್ಲಾಧಿಕಾರಿ ಆದಿಯಾಗಿ, GBD ಅಧಿಕಾರಿಗಳಾದಾಗಿ, ತಹಸೀಲ್ದಾರ್ ಆದಿಯಾಗಿ, ಮತ್ತು ನಮ್ಮ ಪೊಲೀಸ್ ಇಲಾಖೆ ಕೆಲವು ವರಿಷ್ಠರು ಸಹ ಬಂದ ಮತ್ತು ಕೆಲವೊಂದಷ್ಟು ಮನವಿಗಳು ತಗೊಂಡಿದ್ದಾರೆ. 14 ತಿಂಗಳು ನಾವು ಇಷ್ಟು ಹೋರಾಟ ಮತ್ತು ಇಷ್ಟು ಮನವಿಗಳು ಕೊಟ್ಟರು ಸಹ ಯಾವುದನ್ನೂ ಪರಿಗಣಿಸದೆ, ನಮ್ಮ ಮನವಿಗಳನ್ನು ಒಂದನ್ನೂ ಸಹ ಪರಿಗಣಿಸ್ತೇವರು ಏಕಾಏಕಿ ಕ್ಯಾಬಿನೆಟ್ ಅನುಮೋದನೆ ಮಾಡ್ಕೊಂಡಿದ್ದಾರೆ. ಆ ಕ್ಯಾಬಿನೆಟ್ ಅನುಮೋದನೆಯಲ್ಲಿ ಒಂದು ಉಲ್ಲೇಖ ಕ್ಲಿಯರ್ ಆಗಿ ಹೇಳಿದ್ದಾರೆ, ಜಿಲ್ಲಾಧಿಕಾರಿಯವರು ಗ್ರಾಮ ಸಭೆ ಮಾಡಿ ಒಪ್ಪಿಗೆ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ದಯವಿಟ್ಟು ಜಿಲ್ಲಾಧಿಕಾರಿಯವ್ರಿಗೊಂದು ಮನವಿ ಮಾಡ್ಕೊಳ್ತೀನಿ, ನೀವು IAS ಆಫೀಸರು ಜಿಲ್ಲೆಗೆ ತಂದೆ ಇದ್ದಂಗೆ, ಜಿಲ್ಲೆಯ ಹಿತ ಕಾಯಬೇಕಾದ್ರು, ಜಿಲ್ಲೆ ರೈತರು ಕಾಯಬೇಕಾದ್ರು ನಿಮ್ಗೊಂದು ಜವಾಬ್ದಾರಿ. ನೀವು ಯಾವ ಗ್ರಾಮದಲ್ಲಿ ಎಲ್ಲಿ ಗ್ರಾಮ ಸಭೆ ಮಾಡಿದ್ದೀರಾ ಇನ್ನು ದಯವಿಟ್ಟು ಹೇಳಿ. ನೀವು ಸರ್ಕಾರಕ್ಕೆ ಕಳಿಸಿರೋ ವರದಿ ಕ್ಯಾಬಿನೆಟ್ ಅನುಮೋದನೆ ಆಗಿರುವಂಥ ವರದಿಯಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಏನಾಗಿದ್ದರೆ ಆಕ್ಷೇಪಣೆಯನ್ನು GBDಯವರು ಕಳೆದ ಮಾರ್ಚ್ 12ನೇ ತಾರೀಕು ನೋಟಿಫಿಕೇಶನ್ ಆದಮೇಲೆ 30 ದಿನದಲ್ಲಿ ಕಾಲಾವಕಾಶ ಕೊಡ್ತೀವಿ, 30 ದಿನದಲ್ಲಿ ಏನಿದೆ ಆಕ್ಷೇಪಣೆ ಕೊಡಬೇಕು, ರೈತರುಗಳನ್ನ ಲಿಖಿತವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ರೈತರಿಗೆ ಹೇಳೋರು. ಆ 30 ದಿನದಲ್ಲಿ ಸುಮಾರು 3,500-4 ಸಾವಿರ ಜನ ರೈತರು ನಿಮಗೆ ಮನವಿ ಕೊಟ್ಟದನ್ನ ನೀವು ಸ್ಪಷ್ಟವಾಗಿ ಉಲ್ಲೇಖದಲ್ಲಿ ನೀವು ಹೇಳಿದ್ದೀರಾ ಯಾವುದ್ರ ಕ್ಯಾಬಿನೆಟ್ ಅನುಮೋದನೆಯಲ್ಲಿ ಈ ಒಂದು ಮನವಿನ ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂದ್ರೆ ನಿಮ್ಮ ಉದ್ದೇಶ ಏನಂಗಾರೆ, ಒಂದು ಕಡೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಎಕ್ಸಿಮಿಷನ್ ತಗೋತೀವಿ ಅಂತೀರಾ, ಒಂದು ಕಡೆ ಗ್ರಾಮ ಸಭೆ ಮಾಡಿದ್ದೀವಿ ಅಂತ ಸುಳ್ಳು ಮಾಹಿತಿ ಕೊಡ್ತೀರಾ, ಮತ್ತೊಂದು ಕಡೆ ನಾವು ಕೊಟ್ಟಂಥ ಮನವಿಗಳನ್ನ ಅಥವಾ GBD ಕೊಟ್ಟುವ ಆಕ್ಷೇಪಣೆ ನಾವು ತಿರಸ್ಕರಿಸಿದ್ವಿ, ಅದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ. ಅದು ನಮ್ಗೆ ಆಕ್ಷೇಪಣೆ ಅಂತ ಕೊಡಬೇಕಾಯಿತು, ರೈತರುಗಳೆಲ್ಲ ಯಾಕೆ ಬಂದು 3 ಮಾಡಿ 4 ಮಾಡಿ ಬಂದು ಆಕ್ಷೇಪಣೆ ಕೊಡಬೇಕಾಗಿತ್ತು. ಇದು ನಮ್ಮ ಅಳಿವು ಉಳಿವಿನ ಅಸ್ತಿತ್ವದ ಕೊನೆಯ ಪ್ರಯತ್ನ. ಅನುಮೋದನೆ ಬಳಿಕವೂ ಕೂಡ CMಗೆ ಮನವಿ ಕೊಡ್ತೀವಿ. ಹೌದು ಸರ್, ಇಲ್ಲಿವರೆಗೂ ಸಹ ಮುಖ್ಯಮಂತ್ರಿಗೆ ಅನುಮೋದನೆ, ಕ್ಯಾಬಿನೆಟ್ ಅನುಮೋದನೆಗಿಂತ ಮುಂಚೆ ಒಂದು ಬಾರಿ ಕೊಟ್ವಿ, ಆ ತದನಂತರ ಅನುಮೋದನೆ ಆದ ನಂತರ ನೆಕ್ಸ್ಟ್ ಡೇಲೇ ಒಂದು ಮನವಿ ಕೊಟ್ವಿ. 2 ನಾವು ಮನವಿ ಕೊಟ್ಟಾಗೆ ರೈತ ಸಂಘಗಳು, ರಾಜ್ಯ ಮಟ್ಟ ರೈತ ಸಂಘಟನೆಗಳು ಸಹ ಹೋಗಿ 2 ಬಾರಿ ಮುಖ್ಯಮಂತ್ರಿಗಳಿಗೆ ಫ್ರೀಡಂ ಪಾರ್ಕಲ್ಲಿ ಧರಣಿ ಮಾಡಿ ಹೋಗಿ ಮನವಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮನವಿ ಕೊಟ್ಟರು, ಇಷ್ಟು ದಾಖಲಾತಿಗಳು ಇಷ್ಟಿದ್ರು, ಇಷ್ಟು ಅಂಕಿಅಂಶಗಳು ಕೊಡ್ತಾ ಇದ್ದೀವಿ ನಾವು. ಎಷ್ಟು ನೀರಿದೆ, ಎಷ್ಟು ನೀರಾವರಿ ಪ್ರದೇಶ ಇದೆ, ಎಷ್ಟು ಮರಗಿಡಗಳಿದೆ, ಎಷ್ಟು ರೇಷ್ಮೆ ಬೆಳೀತಾವ್ರೆ, ಎಷ್ಟು ಹಸುಗಳಿದೆ, ಎಷ್ಟು ಲೀಟರ್ ಹಾಲು ಹೋಗ್ತಾ ಇದೆ, ಜೋಳ ಎಷ್ಟಿದೆ, ಆದಾಯ ಏನಿದೆ ಅಂತ ಅಂಕಿಅಂಶ ಇಲಾಖೆಯಿಂದ ಎಲ್ಲ ಅಂಕಿಅಂಶಗಳು ಕೊಟ್ಟರು ಸಹ ಎಲ್ಲ ಅಂಕಿಅಂಶ ಸೈಡ್ ಗಾಳಿಗೆ ತೋರಿ ಇವರು ಬಲವಂತವಾಗಿ ಇಷ್ಟೊಂದು ಭೂ ಸ್ವಾಧೀನ ಮಾಡ್ಕೊಳ್ಳಿ ಎಷ್ಟು ಸರಿ. ಈಗ ಜಿಲ್ಲಾಧಿಕಾರಿಯವರು ಹೇಳ್ತಾರೆ 80% ಒಪ್ಕೊಂಡಂತ ದಾಖಲೆ ಕೊಡಲಿ ನಮಗೆ, ನಾವೆಲ್ಲ ನಮಗೂ ಸರ್ಕಾರಕ್ಕೆ ಯಾಕೆ ಸುಳ್ಳು ದಾಖಲೆ ಕೊಡ್ತೀರಾ? ಗ್ರಾಮ ಸಭೆ ಮಾಡಿದ್ದೀವಿ ಅಂತ ನೀವು ಕ್ಯಾಬಿನೆಟ್ ಕಳೆದ ಏಪ್ರಿಲ್ 30 ತಾರೀಕು ಕ್ಯಾಬಿನೆಟ್ದಲ್ಲಿ ನಡೆದ ಅನುಮೋದನೆಯಲ್ಲಿ ಗ್ರಾಮ ಸಭೆಗಳು ಅನುಮೋದನೆ ಮಾಡ್ಕೊಂಡಿದ್ದೀವಿ, ಗ್ರಾಮ ಸಭೆ ಮಾಡಿದ್ದೀವಿ, ರೈತರ ಅಭಿಪ್ರಾಯ ಪಡ್ಕೊಂಡಿದ್ದೀವಿ ಅಂತ. ಈಗ ಅಲ್ಲಿ ಗ್ರಾಮ ಸಭೆ ಆಗಿದೆ, ಒಂದೇ ಒಂದು ದಾಖಲೆ ಇದೆ. ನಿಮ್ಮ ಮಾಧ್ಯಮದವ್ರಿಗೂ ಗೊತ್ತು, ಇಲ್ಲಿ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ಅವ್ರಿಗೂ ಗೊತ್ತು, ಕೇಳಿ. ಎಲ್ಲರೂ ಒಂದೇ ಒಂದು ದಾಖಲೆ ಇದೆ. ಒಂದು ಗ್ರಾಮಕ್ಕೆ ಬಂದು ಸಭೆ ಮಾಡೋದು ಯಾವುದೋ ಒಂದು, ಯಾರೋ ತಹಸೀಲ್ದಾರ್ ಆಗ್ಬೋದು, ACR ಆಗ್ಬೋದು, ಜಿಲ್ಲಾಧಿಕಾರಿ ಆಗ್ಬೋದು, GBD ಅಧಿಕಾರಿ ಆಗ್ಬೋದು, ಇಲ್ಲ ಶಾಸಕರಾದಿಯಾಗಿ ಸರ್ಕಾರದ ಪ್ರತಿನಿಧಿಗಳಾಗಲಿ, ಯಾವುದೋ ಒಂದೇ ಒಂದು ಸಭೆ ಮಾಡಿ ರೈತ ಅಭಿಪ್ರಾಯ ಕೇಳಿದ್ರೆ ನಾವು ಇವತ್ತು ಓಟ ಈ ನಿಮಿಷದಲ್ಲಿ ನಿಲ್ಲಿಸ್ತೀವಿ. ಹೋರಾಟ ಮಾಡ್ತಾ ಇದ್ದೀರಿ, ಮತ್ತೆ ಮುಂದಿನ ಹೋರಾಟ ಹೇಗೆ ಸರ್? ಇದು ಮುಂದಕ್ಕಿಲ್ಲ, ಇದು ಕಂಟಿನ್ಯೂ. ಇವತ್ತಿನ ಪ್ರಾರಂಭ ಆದ ಹೋರಾಟ ಮತ್ತೆ ನಿರಂತರ ಇಲ್ಲ. ನಾವು ರಸ್ತೆ ಬಿಟ್ಟು ಯಾವುದೇ ಕಾರಣಕ್ಕೆ ಹೋಗಲ್ಲ. ಯಾಕೆಂದ್ರೆ ಇಷ್ಟು ನಾವು 14 ತಿಂಗಳಿಂದ ರಸ್ತೆ ಬದಿ ಕೂತ್ಕೊಂಡು ಶಾಂತಿಯುತವಾಗಿ ಕಾನೂನು ಗೌರವಿಸ್ಕೊಂಡು, ಪೊಲೀಸ್ಗೂ ಗೌರವಿಸ್ಕೊಂಡು ರಸ್ತೆ ಪಕ್ಕ ಕೂತ್ಕೊಂಡ್ವಲ್ಲ. ಯಾರೋ ಒಬ್ರು ಬಂದು ನಮ್ಮ ರೈತರು ಕಷ್ಟ ಸುಖ ಕೇಳಿದಾರ? ಕಳೆದ ಒಂದು ಸಭೆಯಲ್ಲಿ ಒಂದು 3 ಜನ ಮಹಿಳೆಯರು ವಿಷ ಕುಡಿದ್ರು, ಅವ್ರು ಯೋಗಕ್ಷೇಮ ಕೇಳಿದಾರ, ಅವ್ರ ಕಷ್ಟ ಸುಖ ಕೇಳಿದಾರ, ಅದು ಬದುಕಿದ್ದೀರಾ, ಸತ್ತಿದ್ದೀರಾ, ನಿಮ್ಮ ಪರಿಸ್ಥಿತಿ, ಅವ್ರಿಗೊಂದು ಧೈರ್ಯ ಹೇಳೋ ಕೆಲಸನ, ಒಂದು ಆತ್ಮವಿಶ್ವಾಸ ತುಂಬ ಕೆಲಸನೋ, ಅವ್ರ ಆರೋಗ್ಯ ವಿಚಾರಿಸೋಂಥ ಕೆಲಸ ಏನಾದ್ರು ಸರ್ಕಾರ ಮಾಡಿದೆಯಾ? 14 ತಿಂಗಳಿಂದ ಜಿಲ್ಲಾಧಿಕಾರಿಗಳಿಗೆ ಪಾದಯಾತ್ರೆಗಳ ಮುಖಾಂತರ ಮಾಡಿದ್ದೀವಿ, ಆಕ್ಷೇಪಣೆಗಳು ಕೊಟ್ಟಿದ್ದೀವಿ. ಎಷ್ಟು ಮನವಿ ಕೊಡೋಣ? ಎಲ್ಲರೂ ಕೊಟ್ಟಾಗ ಯಾರು ಕೊಡೋಣ? ಇನ್ನು ಯಾವ ಉದ್ದೇಶ ಕಾಯೋಣ? ನಾವು ಇದು ಮಾಡಿಲ್ವೇ ಮಡಿ ಅಂತ ಬಂದಿದ್ದೀವಿ. ಇಲ್ಲ ಭೂಮಿ ಉಳಿಬೇಕು, ನಾವು ಉಳಿಬೇಕು. ಆಯ್ತು, ಹೋರಾಟ ನಂತರ ಅದಕ್ಕೋಸ್ಕರ ಮುಖ್ಯ ರಸ್ತೆಗೆ ನಾವು ಪೆಂಡಲ್ ಹಾಕೊಂಡು ಕೂತಿದ್ದೀವಿ. ನೀವು ಲಾಠಿ ಚಾರ್ಜ್ ಮಾಡ್ತೀರಾ, ಗೋಲಿಬಾರ್ ಮಾಡ್ತೀರಾ, ಕೇಸ್ ಮಾಡ್ತೀರಾ, ಅರೆಸ್ಟ್ ಮಾಡ್ತೀರಾ, ನಾವೆಲ್ಲಕ್ಕೂ ಸಿದ್ಧವಾಗಿದ್ದೀವಿ. ನೀವು ಕಾನೂನಲ್ಲಿ ಏನೇನು ಮಾಡೋಕ್ಕಾಗುತ್ತೋ ರೈತರ ಮೇಲೆ ಎಲ್ಲ ಪ್ರಯೋಗ ಮಾಡಿಬಿಡಿ, ನಾವೆಲ್ಲ ಪ್ರಯೋಗಕ್ಕೂ ಸಿದ್ಧವಾಗಿದ್ದೀವಿ.
ಸರ್, ಸರ್ಕಾರಕ್ಕೆ ನಾನು ಮೊದಲನೇ ಪ್ರಶ್ನೆ, ನಮ್ಮನ್ನೇನಾದರೂ ನೀವು ಕೇಳಿದ್ರೆ ಅಕ್ವೈರೇಷನ್ ಮಾಡ್ತೀವಿ, ಬಂದು ನಮ್ಮಲ್ಲಿ ಗ್ರೌಂಡ್ ರಿಪೋರ್ಟ್ ನೀವು ಮಾಡಿದರೆ ದಯವಿಟ್ಟು ತೋರ್ಸೋಕೆ ಹೇಳಿ. ಯಾರಾದರೂ ಒಬ್ಬರು ರೈತರು ನೀವು ಬಂದು ನಿಮ್ಮ ಲ್ಯಾಂಡ್ ನಾನು ತಗೋತಿದ್ದೀನಿ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಯಾರನ್ನೂ ಕೇಳಿಲ್ಲ. ಅದು ಹೆಂಗೆ ಸರ್ ಇವ್ರು ಅಕ್ವೈರೇಷನ್ ಮಾಡ್ತಿದ್ದಾರೆ? ನಾವು ಒಪ್ಪಿಗೆ ಕೊಟ್ಟರೆ ತಾನೇ ಸರ್ ಮಾಡಬೇಕು. ಈಗ ನಿಮ್ಮನೆ ಒಳಗಡೆ ನಾನು ಬರಬೇಕು ಅಂದರೆ ನಿಮ್ಮ ಡೋರ್ ನಾಕ್ ಮಾಡಿ ಬರ್ತೀನಿ, ಹಂಗೆ ನುಗ್ಬಿಡ್ತೀನ ಸರ್? ಇವ್ರು ಮಾಡ್ತಿರೋದು ಆ ಕಳ್ಳರು ಕೆಲಸ. ಯಾಕೆ ಸರ್ ಮಾಡ್ತಿದ್ದಾರೆ? ನಮ್ಮ ಜೀವ ಇರೋದು ಮತ್ತು ನಮ್ಮ ಅಸ್ತಿತ್ವ ಇರೋದು ಇದನ್ನು ಕಿತ್ಕೊಂಡ್ರೆ ಅವ್ರ ಜೀವನ ಎಲ್ಲೋಗಿ ಮಾಡೋದು ರೈತರು? ಮತ್ತು ಹಸುಗಳಿಗೆ ಬೇರೆ ಊರಿಗೆ ಓಡಿಸ್ಬಿಡ್ತಿರೋದು, ಮತ್ತು ಗಿಡ ಮರಗಳನ್ನ ಏನು ಮಾಡ್ತೀರಿ ಸರ್? ಕಡ್ದ್ಬಿಟ್ಟು ಎಲ್ಲಿ ಮೋರಿಗೆ ತುಂಬ್ತಾರ? ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ? ದಯವಿಟ್ಟು ನಮ್ಗೆ ಹೇಳ್ಬೇಕು ಅವರು. ಯಾಕಂದರೆ ನಮ್ಮ ಜೀವನ ಬೇರೆ ಇನ್ನೇನು ಇಲ್ಲ, ಇದು ಅಸ್ತಿತ್ವನೇ ನಮ್ಮದು. ಇದನ್ನು ನಂಬ್ಕೊಂಡೆ ಎಲ್ಲ ಬದುಕಿದ್ದೀವಿ. ಇಲ್ಲ ಸಾಯ್ಬೇಕು, ಇಲ್ಲ ಉಳಿಸ್ಕೋಬೇಕು, ಎರಡರಲ್ಲೊಂದು ಮಾಡಲೇಬೇಕು. ಸಾಧ್ಯನೇ ಇಲ್ಲ ಸರ್, ಬಲವಂತವಾಗಿ ಅವ್ರು ಕಿತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಾವು ಇಲ್ಲಿ ಹೋರಾಟ ಮೇಯ್ನ್ ಮಾಡ್ತಿರೋದು ದುಡ್ಡುಗೋಸ್ಕರ ಅಲ್ಲ. ಇದು ನೇರವಾಗಿ ಹೇಳ್ಬಿಡಿ. ಪ್ರತಿಯೊಬ್ಬರು ಹೇಳ್ತಾರೆ ಇನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು. ದಯವಿಟ್ಟು ಅದಕ್ಕಲ್ಲ ನಾವು ಮಾಡ್ತಿರೋದು ಹೋರಾಟ ಭೂಮಿ ಉಳಿಸ್ಕೊಳ್ಳೋಕ್ಕೆ. ಇದೇ ಅವ್ರಿಗೆ ನಾವು ನೇರವಾಗಿ ಹೇಳ್ತಿರೋದು. ಇದು ಬಿಟ್ಟರೆ ನಾವು ಬೇರೆ ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ ಸರ್. ಅದೇ ನಾವು ಇವತ್ತು ಹೋರಾಟ ಮಾಡಿದ್ದೀವಲ್ವ, ಇನ್ನೊಂದು 2 ದಿನ ಟೈಮ್ ಕೊಡ್ತೀವಿ. 80% ಇದೇ ಸರ್ಕಲಲ್ಲಿ ಕರೆಸ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ಸೋಕೆ ಹೇಳಿ, ನಾವು ಅವಾಗ ಹೋರಾಟ ಸ್ಟಾಪ್ ಮಾಡ್ತೀವಿ. ಶ್ವೇತಾ.